ಓಂ ಆನಂದಮಯೋಭ್ಯಾಸಾತ್ ಓಂ ತಮೇವ ಸಮನ್ವಯಂ ಪ್ರಕಟಯತಿ ಆನಂದಮಯೋಭ್ಯಾಸಾದಿತ್ಯಾದಿನ ಸಮಸ್ತೇನ ಅಧ್ಯಾಯೇನ ಪ್ರಾಯೇಣ. ಆನಂದಮಯಾಧಿಕರಣ, ಅದರಲ್ಲಿ ಕೂಡ ಆನಂದಮಯೋಭ್ಯಾಸ ತನ್ನುವ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರದೀಪ ತ್ರಿವಿಕ್ರಮ ಪಂಡಿತರು ಮಾಡಿದ್ದು, ಅದರಲ್ಲಿ ಏನು ಅಭಿಪ್ರಾಯ ಇದೆ ಅಂತ ಅನ್ನೋದನ್ನು ಈಗ ನೋಡಬೇಕು. ತಮೇವ ಇತ್ಯಾದಿನ ಉತ್ತರ ಅಧಿಕರಣ ಜಾತಸ್ಯ ಸಂಗತಿಂ ದರ್ಶಯತಿ. ತಮಯವ ಎಂಬ ಮಾತಿನಿಂದ ಉತ್ತರ ಅಧಿಕರಣ ಜಾತ, ಜಾತ ಅಂದರೆ ಸಮೂಹ, ಇಲ್ಲಿ ಮುಂದಿನ ಅಧಿಕರಣಗಳ ಸಮೂಹಕ್ಕೆ ಏನೇನು ಸಂಗತಿ ಇದೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಈ ಹಿಂದೆ ಹೇಳಿದ್ದು, ಮುಂದೆ ಹೇಳಲಿಕ್ಕಿರುವುದು, ಈಗಿನ ಸದ್ಯದ ಸಂಗತಿ, ಇವುಗಳೆಲ್ಲದರ ನಡುವಿನ ಸಂಬಂಧವನ್ನು ತಿಳಿಸ್ತಾ ಇದ್ದಾರೆ. ಸಮನ್ವಯ ಸೂತ್ರೇಣ ಯತ್ ಸಾಮಾನ್ಯೋಕ್ತ ಸಮನ್ವಯ ತಮೇವ ವಿಶೇಷತಃ ಪೃಥಕ್ ಪೃಥಕ್ ಕಥಯತಿ ಇತಿ. ಈ ತತ್ವ ಸಮನ್ವಯ ಎಂಬ ಸೂತ್ರದಲ್ಲಿ ಏನು ಸಾಮಾನ್ಯವಾಗಿ ಎಲ್ಲ ಶಬ್ದಗಳು ಭಗವಂತನಲ್ಲೇ ಸಮನ್ವಯವನ್ನು ಕಾಣುತ್ತವೆ ಅಂತ ಹೇಳಿದ್ದಾರೆ. ಅದೇ ಸಮನ್ವಯವನ್ನೇ ಪ್ರತ್ಯೇಕವಾಗಿ ಒಂದೊಂದು ನಿರ್ದಿಷ್ಟ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅನ್ನೋದನ್ನ ಪೃಥಕ್ ಪೃಥಕ್ ಅಂದರೆ ಪ್ರತ್ಯೇಕವಾಗಿ ಕಥಯತಿ ಹೇಳ್ತಾರೆ. ಬ್ರಹ್ಮ ವಿಚಾರೇಚ ಪ್ರಥಮ ಪ್ರತಿಜ್ಞಾತೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನುವಲ್ಲಿ ಮೊದಲು ಬ್ರಹ್ಮನ ಬಗ್ಗೆ ಎಲ್ಲರೂ ಕೂಡ ಜಿಜ್ಞಾಸೆ ಮಾಡಬೇಕು, ಅರ್ಥಾತ್ ಶ್ರವಣ ಮನನ ಧ್ಯಾನ ಮಾಡಬೇಕು ಅಂತ ಈ ಹಿಂದೆ ಬಂದಾಯಿತು. ಆದ್ರಿಂದ ಏನು ಗೊತ್ತಾಗ್ತದೆ ಅಂದರೆ, ಮುಂದಿನ ಎಲ್ಲ ಅಧಿಕರಣಗಳಿಗೂ ಕೂಡ ಅದರ ಮೊದಲ ಸೂತ್ರದ ಸಂಗತಿ ಇದೆ. ಮೊದಲನೇ ಸೂತ್ರದಲ್ಲಿ ಹೇಳಿರುವುದು ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ. ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂದರೆ ಆ ಬ್ರಹ್ಮನ ಲಕ್ಷಣ ಏನು, ಆ ಬ್ರಹ್ಮನನ್ನು ಪ್ರತಿಪಾದಿಸುವ ಶಾಸ್ತ್ರ ಯಾವುದು, ಮತ್ತು ಬ್ರಹ್ಮನಲ್ಲಿ ಎಲ್ಲ ಶಬ್ದಗಳ ಸಮನ್ವಯ ಹೇಗೆ, ಬ್ರಹ್ಮ ಶಬ್ದಗಳಿಂದ ವಾಚ್ಯ ಹೌದೇ ಅಲ್ವೇ, ಈಕ್ಷತೆಯನ್ನ ಶಬ್ದಂ, ಮತ್ತೆ ಬ್ರಹ್ಮ ಆನಂದಮಯ ಅನ್ನೋ ಶಬ್ದದಿಂದ ವಾಚ್ಯ ಹೇಗೆ ಅಂತ, ಹೀಗೆ ಒಂದು ಮೊದಲು ಬ್ರಹ್ಮ ಅಂತ ಹೇಳಿದ್ದರಿಂದಲೇ, ಬ್ರಹ್ಮನ ಬಗ್ಗೆ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ರಿಂದಲೇ ಆ ಬ್ರಹ್ಮ ಜಿಜ್ಞಾಸೆಗೆ ಸಂಬಂಧಪಟ್ಟದ್ದು ಮುಂದಿನ ಎಲ್ಲ ವಿಷಯಗಳು ಕೂಡ ಪ್ರತ್ಯಧಿಕರಣಂ, ಪ್ರತಿಯೊಂದು ಅಧಿಕರಣಕ್ಕೂ ಕೂಡ ಅಂತ ಹೀಗೆ ಅದರ ಅರ್ಥ. ಬ್ರಹ್ಮ ವಿಚಾರೇಚ, ಬ್ರಹ್ಮನ ವಿಚಾರಕ್ಕೆ ಸಂಬಂಧಿಸಿದಂತೆ, ಸಪ್ತಮಿ ವಿಭಕ್ತಿಗೆ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತ ಅರ್ಥ. ಪ್ರತ್ಯಧಿಕರಣಂ ಅಂತ ಅನ್ನೋದು ಅವ್ಯಯ, ಪ್ರತಿಯೊಂದು ಅಧಿಕರಣಕ್ಕೂ ಕೂಡ ಅಂತ ಅರ್ಥ. ಸಂಗತಿ ಸಮಸ್ತಿ, ನೋಡಿ ಅದು ಶಬ್ದ ಎಷ್ಟು ಚೆನ್ನಾಗಿದೆ. ಅಸ್ಥಿ ಅಂತ ಹೇಳಿದ್ದಾರೆ, ಅದನ್ನ ಸಮಸ್ತಿ ಅಂತ ಅಸ್ಥಿ ಅಂತ ನಾವೆಲ್ಲ ಪ್ರಯೋಗ ಮಾಡ್ತೀವಿ. ಅಸಭುವಿ ಧಾತುವಿಗೆ ವಿಸರ್ಗ ಪ್ರಯೋಗ ಮಾಡಿ ನಾವು ಬಳಕೆ ಮಾಡೋದು ಕಡಿಮೆ. ಅವ್ರು ಹೇಳ್ತಾರೆ ಸಮಸ್ತಿ ಅಂತ, ಚೆನ್ನಾಗಿದೆ ಅಂತ. ಅದೇ ಅನ್ವಯ ಸಮನ್ವಯ ಅಂತ ಏನಿದೆಯಲ್ಲ, ಅನ್ವಯ ಅಂದರೆ ಸಂಬಂಧ, ಶಬ್ದ ಮತ್ತು ಅರ್ಥಗಳ ನಡುವಿನ ಸಂಬಂಧ. ಸಮಸ್ತಿ ಅಂದರೆ ಚೆನ್ನಾಗಿ, ಸಮನ್ವಯ ಅಂದರೆ ಚೆನ್ನಾಗಿ ಸಂಬಂಧ. ಅದನ್ನೇ ಅಸ್ಥಿ ಸಮಸ್ತಿ ಅಂತ ಪ್ರಯೋಗ ಮಾಡಿದ್ದಾರೆ. ಇದು ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಸೂತ್ರಕ್ಕೆ ಸಂಬಂಧಪಡುತ್ತಾ ಇತ್ತು. ಜನ್ಮಾದಿ ಸೂತ್ರೇಣ, ಮುಂದೆ ಆ ಭಗವಂತನ ಲಕ್ಷಣ ಏನು ಅಂತ ಪ್ರಶ್ನೆ ಬಂದಾಗ, ಜನ್ಮಾದ್ಯಸ್ಯೇತಃ ಎಂಬ ಸೂತ್ರದಲ್ಲಿ ಲಕ್ಷಣ ಹೇಳಿದ್ರಲ್ಲ, ಅಲ್ಲಿಂದ ಏನಾಯಿತು ಅಂದರೆ ಬ್ರಹ್ಮಣ ಅನಂತ ಗುಣತ್ವ ಪ್ರದರ್ಶನಾತ್. ಜನ್ಮಾದ್ಯಸ್ಯೇತಃ ಅನ್ನೋ ಸೂತ್ರದಲ್ಲಿ ಬ್ರಹ್ಮನಿಗೆ ಅನಂತ ಗುಣಗಳನ್ನು ಹೇಳಿದಾಗಾಯಿತು. ಇದು ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ. ಸಾಮಾನ್ಯವಾಗಿ ಜನ್ಮಾದಿ ಅಂದರೆ ಉತ್ಪತ್ತಿ ಸ್ಥಿತಿ ಲಯ ಅಂತ ಯಾರ್ಯಾರು ಅರ್ಥ ಮಾಡ್ಕೊಂಡಿದ್ರು. ಆಚಾರ್ಯ ಹೇಳಿದ್ರು ಅಷ್ಟು ಮಾತ್ರ ಅಲ್ಲ, 8 ಅಂತ ಹೇಳಿದರು. ಉತ್ಪತ್ತಿ ಸ್ಥಿತಿ ಸಂಹಾರ ನಿಯತಿ ಜ್ಞಾನಮಾವೃತಿ ಬಂಧ ಮೋಕ್ಷೌಚ, ಈ 8 ಇಟ್ಕೋಬೇಕು ಅಂತ ಆಚಾರ್ಯ ಹೇಳಿದರು. ಆ 8ರಿಂದ ಅನಂತ ಗುಣಗಳನ್ನು ತೋರಿಸಿದ ಹಾಗಾಯಿತು. ಇದು ಜ್ಞಾನಿಗಳಿಗೆ ತಿಳಿಯೋ ರೀತಿ. ತ್ರಿವಿಕ್ರಮ ಪಂಡಿತರಿಗೆ ಹಾಗೆ ತಿಳಿಯಿತು. ಈಗ ನಾವು ಷಡ್ಗುಣೈಶ್ವರ್ಯ ಸಂಪನ್ನ ಅಂದರೆ, ಷಡ್ಗುಣಗಳು ಅಂದರೆ ಸಮಸ್ತ ಗುಣಗಳು ಅಂತಲೇ ಅರ್ಥ. ಅದೇ ಥರ 8 ಗುಣಗಳು ಭಗವಂತನಿಗೆ, 8 ಕ್ರಿಯೆಗಳು ಭಗವಂತನಿಂದ ಆಗ್ತವೆ ಅಂದರೆ ಈ ಜಗತ್ತಿನಲ್ಲಿರುವ ಎಲ್ಲ ಕ್ರಿಯೆಗಳು ಅವನಿಂದನೇ ಆಗ್ತವೆ. ಒಟ್ಟಾರೆ ಭಗವಂತನಲ್ಲಿರುವ ಎಲ್ಲ ಕ್ರಿಯೆಗಳನ್ನು ಇಲ್ಲಿ ಹೇಳಿದ ಹಾಗೇನೆ ಆಯಿತು. ಪ್ರತಿಯೊಂದು ಕ್ರಿಯೆನೂ ಕೂಡ ಅದು ಆತ ನಮಗೆ ಏನೇನನ್ನು ಮಾಡ್ತಾನೆ ಅನ್ನೋದೆಲ್ಲವನ್ನು ಕೂಡ ತಿಳಿಸಿದ ಹಾಗಾಯಿತು. ಅವನು ನಮಗೇನು ಮಾಡ್ತಾನೆ ಮತ್ತು ಅವನ ಕುರಿತು ನಾವೇನು ಮಾಡ್ತೀವಿ, ನಾವೇನು ಮಾಡುವುದು ಅನ್ನೋದೇನಿದೆ ಅವನು ಮಾಡಿಸ್ಕೋತಾನೆ ಅಂತಲೇ ಅರ್ಥ ಅಲ್ವಾ. ಆದ್ದರಿಂದ ಅದೆಲ್ಲವನ್ನು ಅನಂತ ಗುಣಗಳನ್ನು ತಿಳಿಸಿದ ಹಾಗಾಯಿತು. ಈ ಅನುಸಂಧಾನ ಚೆನ್ನಾಗಿದೆ. ಜನ್ಮಾದ್ಯಸ್ಯೇತಃ ಅಂದರೆ ಅನಂತ ಗುಣ ಉಳ್ಳವನು ಅಂತಲೇ ಅದರ ತಾತ್ಪರ್ಯ ಆಗ್ತದೆ. ಆದ್ದರಿಂದಲೇ ನಾವು ಈ ಹಿಂದೆ ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಸಾಧು ಮತ್ತು ಜನ್ಹು ಇತ್ಯಾದಿ ಶಬ್ದಗಳನ್ನು ನೋಡ್ಕೊಂಡಿದ್ದೀವಿ.
ಆ ಜನ್ಹು ಅಂತ ಒಂದು ಶಬ್ದವನ್ನು ನೋಡ್ಲಿಕ್ಕೆ ಹೊರಟಾಗ ಭಗವಂತ ನಮ್ಮ ಸೃಷ್ಟಿಗೆ ನಮ್ಮ ಒಬ್ಬ ಜೀವನಿಗೆ ಸಂಬಂಧಪಟ್ಟಂತೆ ಜೀವ ಸೃಷ್ಟಿಗೆ ಬಂದಾಗಿನಿಂದ ಅವನು ಮುಕ್ತಿಗೆ ಹೋಗುವವರೆಗೆ ಅವನಿಗೆ ಏನೇನು ಮಾಡ್ತಾನೆ ಭಗವಂತ ಅದೆಲ್ಲವನ್ನು ಕೂಡ ಸಾಧಯತಿ ಇತಿ ಸಾಧು. ಸಾಧಯತಿ ಅಂದರೆ ಮಾಡ್ತಾನೆ. ಮತ್ತು ಜನ್ಹು ಅನ್ನೋದ್ರಲ್ಲಿ ಕೂಡ ಜಹ ನು ಜಹ ನ ಉ ಇವೆಲ್ಲ ಅಲ್ಲಿ ಅಡಕ ಆಗಿವೆ. ಹೂ ಅನ್ನೋದು ಉಕಾರ ಅನ್ನೋದು ಭಗವಂತನ ಸ್ವಭಾವವನ್ನು ತೋರಿಸ್ತದೆ. ಹೀಗೆಲ್ಲ ಆ ಶಬ್ದಗಳ ಮೂಲಕ ಎಷ್ಟೆಷ್ಟು ಹೆಚ್ಚು ಸಾಧ್ಯವೋ ಅಷ್ಟು ಅನುಸಂಧಾನ ಮಾಡಲಿಕ್ಕೆ ನಮಗೆ ಉಪಯೋಗ ಆಗ್ತದೆ. ಅಂಥ ಒಂದು ಸ್ಫೂರ್ತಿ ಸಿಗೋದು ಈ ತ್ರಿವಿಕ್ರಮ ಪಂಡಿತರು ಮೊದಲಾದವರ ಇಂಥ ವ್ಯಾಖ್ಯಾನಗಳನ್ನು ನೋಡಿದಾಗ. ಕೇವಲ 8 ಅಲ್ಲ, ಕೇವಲ 3 ಅಲ್ಲ, 8 ಅಲ್ಲ, ಕೇವಲ 8 ಅಲ್ಲ, ಅನಂತ ಅಂತ ಅರ್ಥ. ತೇಷಾಂ ಗುಣಾನ ಉತ್ತರ ಸೂತ್ರೈ ಅನುವರ್ಣ್ಯಮಾನತ್ವ. ಹೇಗೆ ಅಂದರೆ ಜನ್ಮಾದ್ಯಸೇತಃ ಅಂತ ಏನು ಹೇಳಿದ್ರಲ್ಲ ಅದನ್ನೇ ಮುಂದೆ ಅನೇಕ ಸೂತ್ರಗಳಿಂದ ವ್ಯಾಖ್ಯಾನ ಮಾಡ್ತಿದ್ದಾರೆ. ಉತ್ತರ ಸೂತ್ರಗಳು ಹೇಳುವುದು ಅಲ್ಲಿ ಬಂದಿರುವಂಥ ಅನೇಕ ವಿಷಯಗಳನ್ನೇ. ಅವನು ಹೇಗೆ ಸೃಷ್ಟಿ ಮಾಡ್ತಾನೆ, ಅವನು ಹೇಗೆ ನಮ್ಮನ್ನು ಸಂಸಾರದಲ್ಲಿ ಕಟ್ಟಿ ಹಾಕಿದ್ದಾನೆ, ಅವನು ಹೇಗೆ ಆನಂದಮಯನಾಗಿದ್ದಾನೆ. ಈಗ ಅವನು ಆನಂದಮಯ ಆಗಿಲ್ಲದೆ ಹೋದರೆ ಆ ಸೃಷ್ಟಿಗಳನ್ನು ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ತೈತ್ತಿರೀಯ ಉಪನಿಷತ್ತು ಹೇಳಿದೆ, ಯದೇಶ ಕೋ ಹ್ಯೇವ ಅನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಭಗವಂತ ಆನಂದ ಸ್ವರೂಪ ಅಲ್ಲದೆ ಹೋಗಿದ್ರೆ ಅವನು ಈ ಜಗತ್ತನ್ನು ಸೃಷ್ಟಿ ಹೇಗೆ ಮಾಡ್ತಿದ್ದ? ಅವನು ಜಗತ್ತನ್ನು ಸೃಷ್ಟಿಸಿಲ್ಲದೆ ಹೋಗಿದ್ರೆ ಕಹ ಅನ್ಯಾತ್ ಯಾರು ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯ, ಕಃ ಪ್ರಾಣ್ಯಾತ್ ಯಾರು ಉಸಿರಾಡ್ಲಿಕ್ಕೆ ಸಾಧ್ಯ ಅಂತ ಹೀಗೆಲ್ಲ ಅಲ್ಲಿ ಮುಂದೆ ಬಂದಿರುವುದು. ಆದ್ದರಿಂದ ಮುಂದಿನ ಎಲ್ಲ ಸೂತ್ರಗಳು ಕೂಡ ಗುಣಗಳನ್ನೇ ಹೇಳೋದು. ಇದು ನೋಡಿ, ನಾವು ಪ್ರತಿಯೊಂದು ಸೂತ್ರವು ಕೂಡ ಯುಕ್ತಿಯನ್ನೇ ಹೇಳ್ತದೆ ಅಂತ ಈ ಹಿಂದೆ ನೋಡಿದ್ದೀವಿ. ವಾದಿರಾಜ ಸ್ವಾಮಿಗಳು ಅದನ್ನು ತೋರಿಸಿಕೊಟ್ಟಿದ್ದಾರೆ ಅಂತ ಈ ಕೆಲವು ದಿವಸಗಳ ಹಿಂದೆ ನಾವು ಅದನ್ನು ತಿಳ್ಕೊಂಡ್ವಿ. ಯುಕ್ತಿಗಳನ್ನು ಹೇಳ್ತದೆ, ಯುಕ್ತಿಗಳನ್ನು ಹೇಳುವುದರ ಜೊತೆಗೆ ಗುಣವನ್ನು ಹೇಳ್ತದೆ. ಆ ಗುಣಗಳನ್ನು, ಭಗವಂತನ ಗುಣಗಳನ್ನು ಪ್ರತಿಪಾದನೆ ಮಾಡುವುದು ಆ ಯುಕ್ತಿಗಳ ತಾತ್ಪರ್ಯ. ಸರ್ವೋತ್ಕರ್ಷೆ ದೇವದೇವಸ್ಯ ವಿಷ್ಣು ಮಹಾ ತಾತ್ಪರ್ಯಂ ನೈವ ಚಾನ್ಯತ್ರ ಸತ್ಯಂ ಅಂತ ತತ್ವನಿರ್ಣಯದಲ್ಲಿ ಬಂದಿರುವಂಥ ಒಂದು ಮಾತು. ನೀವು ಏನು ಶಾಸ್ತ್ರಗಳನ್ನು ಬರೆದ್ರೂ ಕೊನೆಗೂ ಭಗವಂತನ ಗುಣಗಳನ್ನು ಬೇರೆ 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 ರೀತಿಯಲ್ಲಿ ಪ್ರತಿಪಾದನೆ ಮಾಡುವುದೇ ಅದಕ್ಕೆ ಉದ್ದೇಶ ಆಗಿರ್ತದೆ ಅಂತ ಅದು ತಾತ್ಪರ್ಯ ಆಗ್ತದೆ. ಹೇಳಿ. ಭಗವಂತ ಮಾಡುವ ಉತ್ಪತ್ತಿ, ಸಂಹಾರ, ಸ್ಥಿತಿ ಮೊದಲಾದದ್ದೆಲ್ಲವೂ ಕೂಡ ಆನಂದದ ಅಭಿವ್ಯಕ್ತಿ ಹೇಗೆ, ಆನಂದಕ್ಕೂ ಅದಕ್ಕೂ ಏನು ಸಂಬಂಧ ಅಂತ ಒಂದು ಪ್ರಶ್ನೆ ಬಂದರೆ, ದುಃಖ ಪರಿಹಾರಕ್ಕಾಗಿ ಅಂತೂ ಅದಲ್ಲ, ನಮಗದು ಗೊತ್ತಿದೆ. ಭಗವಂತನ ದುಃಖ ಇಲ್ವೇ ಇಲ್ಲ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಶ್ಲೋಕ ಇದೆ, ಸೃಷ್ಟ್ಯಾಧಿಕಂ ಹರಿರ್ನೈವ ಪ್ರಯೋಜನಂ ಅಪೇಕ್ಷಿತೋ ಕೃತೆ ಕೇವಲ ಆನಂದ ಯಥೋನ್ಮತ್ತಸ್ಯ ನರ್ತನಂ ಅಂತ. ಸೃಷ್ಟ್ಯಾದಿಗಳನ್ನು ಹರಿ ಪ್ರಯೋಜನ ಅಪೇಕ್ಷಿತು ನ ಕುರುತೆ, ಯಾವುದೇ ಪ್ರಯೋಜನವನ್ನು ಅವನು ದೃಷ್ಟಿಯಲ್ಲಿಟ್ಕೊಂಡು ಮಾಡ್ತಾ ಇಲ್ಲ. ಇನ್ಯಾಕೆ ಮಾಡ್ತಾನಂದ್ರೆ ಕುರುತೆ ಕೇವಲ ಆನಂದಾತ್, ತನ್ನೊಳಗಿನ ಆನಂದ ಏನಿದೆ ಆ ಆನಂದದ ಅಭಿವ್ಯಕ್ತಿ ಅಷ್ಟೇ. ಅದು ಆನಂದವನ್ನು ಪಡೆಯುವುದಕ್ಕಾಗಿ ಕೂಡ ಅಲ್ಲ, ದುಃಖ ಪರಿಹಾರ ಮಾಡ್ಕೊಳ್ಳೋದಕ್ಕೂ ಅಲ್ಲ, ಕೇವಲ ಆನಂದದ ಅಭಿವ್ಯಕ್ತಿ ಅಷ್ಟೇ. ಕೃತೆ ಕೇವಲ ಆನಂದಾತ್ ಯಥಾ ಉನ್ಮತ್ತಸ್ಯ ನರ್ತನಂ. ಹೇಗೆ ಅಂದರೆ ಹುಚ್ಚನಾದವನು ನರ್ತನ ಮಾಡ್ತಾ ಇರ್ತಾನೆ. ಅಲ್ಲಿ ಹುಚ್ಚ ಅಥವಾ ಒಂದು ಬಾಲಕ ಅಂತ ಉದಾಹರಣೆ ಕೊಡೋದು ತುಂಬ ಚೆನ್ನಾಗಿರ್ತದೆ. ಯಾಕೆ ಹೇಳ್ತೀನಿ ಈ ಮಾತು ಅಂದರೆ, ಬಾಲಕ ಮತ್ತು ಹುಚ್ಚ ಇಬ್ಬರು ಕೂಡ ಯಾರೂ ತಮ್ಮನ್ನು ನೋಡದೆ ಹೋದ್ರು, ಒಂದು ಕೋಣೆಯಲ್ಲಿ ಅವರಷ್ಟಕ್ಕೆ ಅವ್ರನ್ನ ಕೂಡಿಸಿ ಹೋಗಿದ್ರು ಅವರಲ್ಲೇನೋ ಹಾಡ್ತಾ ಇರ್ತಾರೆ, ಕುಣಿತಾ ಇರ್ತಾರೆ, ಅಥವಾ ಏನೇನೋ ಅಂಗವಿಕಾರಗಳನ್ನ, ಅಂಗಚೇಷ್ಟೆಗಳನ್ನ ತೋರಿಸ್ತಾ ಇರ್ತಾರೆ. ಇದು ಯಾರಿಗಾಗಿ ಮಾಡ್ತಾರೆ? ನಾವು ಬಾಲಕನನ್ನ ಅಥವಾ ಹುಚ್ಚನನ್ನು ಭಗವಂತನಿಗೆ ದೃಷ್ಟಾಂತ ಕೊಟ್ಟರೂ ಕೂಡ ಅದು ನೀಚ ದೃಷ್ಟಾಂತ ಅಂತಾರೆ. ಭಗವಂತನನ್ನ ಪೂರ್ಣವಾಗಿ ಅದು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಉದಾಹರಣೆಗಳು, ಆದರೂ ಒಂದು ಉದಾಹರಣೆ. ಈಗ ನಮ್ಮಂಥವ್ರದ್ದು ನನ್ನನ್ನು ಹಿಡಿದು ಹೇಳ್ತಾ ಇದ್ದೀನಿ, ಅನೇಕ ಜನರಿಗೆ ನಿಮಗೆ ಇದನ್ನು ನಾನು ವೈಯಕ್ತಿಕವಾಗಿ ಮಾತನಾಡಿ ತೋಡ್ಕೊಂಡಿದ್ದೀನಿ ಕೂಡ. ನಾವು ಒಬ್ಬನೇ ವ್ಯಕ್ತಿಯಾಗಿ ಒಂದು ಕೋಣೆಯಲ್ಲಿ ಕೂತಿರುವಾಗ ನಮ್ಮ ವರ್ತನೆ ಹೇಗಿರ್ತದೋ ಅದಕ್ಕಿಂತ ಹೆಚ್ಚಾಗಿ ಯಾರು ನಮ್ಮ ಪೂಜೆಯನ್ನು ನೋಡ್ತಾ ಇದ್ದಾರೆ, ನಮ್ಮ ಪ್ರವಚನ ಕೇಳ್ತಾ ಇದ್ದಾರೆ ಅಂತೆಲ್ಲ ಆದಾಗ, ಮತ್ತು ನಾವು ಹಾಕೊಂಡಿರೋ ಬಟ್ಟೆ ಬರೆ ಇತ್ಯಾದಿಗಳನ್ನು ಅವ್ರು ಗಮನಿಸ್ತಾ ಇದ್ದಾರೆ ಅಂತ ಆದಾಗ ನಮ್ಮ ರೀತಿನೇ ಬೇರೆ ಇರ್ತದೆ. ನಮ್ದೊಂದು ಸ್ವಲ್ಪ ಅಪ್ರಾಮಾಣಿಕ ಮುಖ ಅಲ್ಲಿ ಹೊರಗೆ ಹಾಕ್ತದೆ ಅಂತ ನನಗನ್ಸೋದು. ಆದರೆ ನಾವು ಒಬ್ಬರೇ ಇದ್ದಾಗ ಸ್ವಲ್ಪ ಸಹಜವಾಗಿರ್ತೇವೆ. ಈ ಒಂದು ಚಿಕ್ಕ ಮಗು ಅಥವಾ ಒಬ್ಬ ಹುಚ್ಚ ಅದು ಯಾರು ನೋಡಲಿ ಬಿಡಲಿ, ನೋಡಿದಾಗ ಒಂಥರ, ನೋಡದೇ ಇದ್ದಾಗ ಒಂಥರ ಅಂತ ಇರೋದಿಲ್ಲ. ಅದು ಸ್ವಲ್ಪ ವ್ಯತ್ಯಾಸ ಅಲ್ಲಿರಬಹುದು.
ಆದರೂ ತುಂಬ ಸಹಜವಾಗಿ ಅದು ತಾನು ಒಬ್ಬನೇ ಇದ್ದಾಗ ಹೇಗೆ ನಡ್ಕೋತದೆ ಅನ್ನೋದನ್ನು ನಾವು ಗಮನಿಸಿದರೆ ಅದು ತನ್ನ ಆನಂದದ ಅಭಿವ್ಯಕ್ತಿಯನ್ನು ಮಾಡ್ತಿರ್ತದೆ ಅಷ್ಟೆ. ಹುಚ್ಚನಿಗೂ ಅದೇ ವ್ಯತ್ಯಾಸ. ಭಾಗವತ ಅದನ್ನೇ ಹೇಳ್ತದೆ. ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇ ಪರಂಗತಃ ಉಭೌತೌ ಸುಖಮೇದೇತೆ ಕ್ಲಿಶ್ಯತ್ಯಂತರಿತೋ ಜನಃ ಅಂತ. ಯಶ್ಚ ಮೂಢತಮೋ ಲೋಕೆ, ಅತ್ಯಂತ ಮೂರ್ಖ ಹುಚ್ಚ ಯಾರಿದ್ದಾನೆ ಅವನು, ಮತ್ತು ಅತ್ಯಂತ ದೊಡ್ಡ ಮೇಧಾವಿ, ಜಡಭರತನಂಥ ಮೇಧಾವಿ, ಅತ್ಯಂತ ಮೇಧಾವಿ ಅಲ್ಲ, ಜ್ಞಾನಿ ಮತ್ತು ಅಟ್ ದ ಸೇಮ್ ಟೈಮ್ ಇಂಡಿಫರೆಂಟ್ ಮನುಷ್ಯ, ನಿರ್ಲಿಪ್ತ ಮನುಷ್ಯ, ಇವರಿಬ್ಬರು ಸುಖ ಮೇದೈತೆ, ಜಗತ್ತಿನಲ್ಲಿ ಬಹಳ ಸುಖವಾಗಿರ್ತಾರಂತೆ. ಕ್ಲಿಶ್ಯತಿ ಅಂತರಿತೋ ಜನ, ನಮ್ಮಂಥವ್ರು ನಡುವೆ ಇದ್ದೀವಲ್ಲ, ನಾವು ಎಡಬಿಡಂಗಿಗಳು, ನಾವು ಅಡ್ಡನಾಡಿಗಳು. ಈ ಕಡೆ ಯಾರ್ಯಾರ್ದೋ ಜನಮೆಚ್ಚುಗೆ, ಜನರಿಂದ ನಮಗೇನು ಉಪಯೋಗ ಆಗ್ತದೆ ಅನ್ನೋದನ್ನೆಲ್ಲ ಕೆಲವು ಸರಿ ನಿರೀಕ್ಷೆ ಮಾಡ್ತೀವಿ, ಕೆಲವು ಸರಿ ಮಾಡೋದಿಲ್ಲ. ಈ 108 ಥರ ನಮ್ಮದು. ಆದ್ದರಿಂದ ನಮ್ಮ ರೀತಿ ನೀತಿಗಳು ಬೇರೆ ಇರ್ತವೆ. ಈ ಹಿಂದೆ ನಾನು ನಿಮಗೆ ಕೆಲವು ಸರಿಗೆ ಇದನ್ನು ಹೇಳಿದ್ದೇನೆ. ಈಗ ಅನೇಕ ಜನರು ನಮ್ಮ ಕ್ರಿಯೆಗಳನ್ನು, ನಮ್ಮ ಗುಣಗಳನ್ನು ಮೆಚ್ಚಲಿ, ಸಾವಿರಾರು ಜನ, ಲಕ್ಷಾಂತರ ಜನ ಅಂತ ಅದನ್ನು ಲೈಕ್ ಮಾಡಲಿ ಅನ್ನುವಂಥ ಒಂದು ಭ್ರಮೆ ನಮಗೆಲ್ಲ ಇರ್ತದೆ. ಕೆಲವು ಸರಿ 100 ಜನ, ಸಾವಿರಾರು ಜನ, ಲಕ್ಷಾಂತರ ಜನ ನಮ್ಮನ್ನು ಲೈಕ್ ಮಾಡಲಿ ಅನ್ನುವ ಭ್ರಮೆ ನಮಗಿಲ್ಲದೆ ಹೋದರೂ ಕೂಡ ಕೆಲವೇ ಜನ ನಮ್ಮನ್ನು ಮೆಚ್ಚಿದ್ರು ಸಾಕು, ಸಾವಿರಾರು ಜನ, ಲಕ್ಷಾಂತರ ಜನ ನನ್ನನ್ನು ಗುರುತಿಸಲಿ ಅಂತ ಒಂದು ಭಾವನೆ. ಇದು ಒಂದು ಕಡೆ ತುಂಬ ಎಕ್ಸ್ಟ್ರೀಮ್ ಇದು. ಇನ್ನೊಂದು ಕಡೆ ನಾನು ಎಲೆಮರೆಕಾಯಿ ಥರ ಇದ್ದೀನಿ ಅಂತ ಜನ ಗುರುತಿಸ್ಲಿ. ಇದು ನೋಡಿ, ಕೊನೆಗೂ ಗುರುತಿಸ್ಲಿ ಅನ್ನೋದೇ ಮುಂದೆ ಹೋಗಿದ್ದು. ರೆಕಗ್ನಿಷನ್ಗಾಗಿ, ಆ ರೆಕಗ್ನಿಷನ್ಗಾಗಿ, ಐಡೆಂಟಿಫಿಕೇಶನ್ಗಾಗಿ, ನಮ್ಮ ಈಗೋ ಸ್ಯಾಟಿಸ್ಫೈಡ್ ಮಾಡ್ಕೊಳ್ಳಿಕ್ಕಾಗಿ ನಾವು ಮಾಡೋ ಪ್ರಯತ್ನವೇ ಮುಂದೆ ಹೋಗ್ತದೆ. ಅಂತೂ ನೀವು ಕೊನೆಗೂ ಲಕ್ಷ ಜನ, ಕೋಟಿ ಜನ ನಿಮ್ಮನ್ನು ಗುರುತಿಸ್ಲಿ ಅಂತ ನೀವು ಹಂಬಲಿಸುವುದು, ನಾನು ಎಲೆಮರೆಕಾಯಿ ಅಂತ ಇದ್ದೇನೆ ಅಂತ ನನ್ನನ್ನು ಜನ ಗುರುತಿಸಲಿ ಅಂತ ಹಂಬಲಿಸುವ ದೃಷ್ಟಿಯಿಂದ ಒಂದೇ ಆಗಿಬಿಡ್ತು. ಇದು ನಾವು ಈಗ ಪ್ರಾಕೃತ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ, ಭೌತ ದೇಹದಲ್ಲಿ, ಅನಿರುದ್ಧ ದೇಹದಲ್ಲಿ, ಲಿಂಗ ದೇಹದಲ್ಲಿ ಭಗ್ನ ಆಗಿರುವಾಗ ನಮ್ಮ ಸ್ಥಿತಿ. ಆದರೆ ಹುಚ್ಚ ಮತ್ತು ಬಾಲಕನಿಗೆ ಈ ಥರ ಇರೋದಿಲ್ಲ. ಪೂರ್ಣವಾಗಿ ಆ ದೃಷ್ಟಾಂತ ಸರಿ ಅಲ್ಲದೆ ಇರಬಹುದು, ಆದರೂ ಇರ್ತದೆ. ಆದರೆ ಭಗವಂತ ಒಬ್ಬ ಮುಕ್ತ, ಭಗವಂತನಂತೆ ಮುಕ್ತನೂ ಕೂಡ, ಕೇವಲ ಮುಕ್ತನೂ ಕೂಡ ಭಗವಂತನ ಪ್ರೀತಿಯನ್ನೇ ಹಂಬಲಿಸ್ತಾನೆ ಹೊರತು ಬೇರೆ ಏನನ್ನು ಹಂಬಲಿಸೋದಿಲ್ಲ. ಭಗವಂತನು ಕೂಡ ತನ್ನ ಆನಂದದ ಅಭಿವ್ಯಕ್ತಿಗಾಗಿ ಇದನ್ನು ಮಾಡ್ತಾನೆ. ಯದೇಶ ಆಕಾಶ ಆನಂದೋ ನ ಸ್ಯಾತ್. ಭಗವಂತ ಒಂದು ವೇಳೆ ಆನಂದ ಸ್ವರೂಪ ಆಗಿಲ್ಲದೆ ಹೋಗಿದ್ರೆ, ಈ ಆಕಾಶ ಶಬ್ದವಾಚ್ಯನಾದ ಭಗವಂತ ಆನಂದ ಸ್ವರೂಪ ಅಲ್ಲದೆ ಹೋಗಿದ್ರೆ, ಈಗ ಅವನು ಹೇಗೆ ಸೃಷ್ಟಿ ಮಾಡ್ತಿದ್ದ? ಮತ್ತೆ ಯಾರು ಅವನು ಸೃಷ್ಟಿಯೇ ಮಾಡಿಲ್ಲದೆ ಹೋದ್ರೆ ಬದುಕ್ತಿದ್ರೆ ಯಾರು, ಜೀವಿಸ್ತಾ ಇದ್ರೆ ಯಾರು ಅಂತ ಹೀಗೆಲ್ಲ ಬಂದಿದೆ. ಅದೇ ಮತ್ತೆ ಶ್ವೇತಾಶ್ವತರ ಉಪನಿಷತ್ನಲ್ಲಿ ದೇವಶೇಷ ಸ್ವಭಾವೋ ಆಪ್ತ ಕಾಮಸ್ಯ ಕಾಸ್ಪೃಹ, ಭಗವಂತನ ಸ್ವಭಾವ ಇದು. ಅದು ಅವನು ಯಾವುದೇ ಒಂದು ಪ್ರಯೋಜನವನ್ನು, ತನಗಾಗುವ ಪ್ರಯೋಜನವನ್ನು ಉದ್ದೇಶಿಸಿ ಅವನು ಇದನ್ನು ಮಾಡೋದಿಲ್ಲ. ನಮಗೆ ಪ್ರಯೋಜನ ಆಗ್ತದೆ. ಹುಚ್ಚರು ಮಾತ್ರ ತನಗೂ ಪ್ರಯೋಜನವನ್ನು ಅಪೇಕ್ಷೆ ಪಡೋದಿಲ್ಲ, ಇನ್ನು ಉಳಿದವರಿಗಾದ್ರೂ ಪ್ರಯೋಜನ ಆದಿತೋ ಬಿಟ್ಟಿತೋ ಅವ್ರಿಗೆ ಗೊತ್ತಾಗೋದಿಲ್ಲ. ಅಷ್ಟು ನಿರ್ಲಿಪ್ತರಾಗಿ ಆ ಹುಚ್ಚರು ಮತ್ತು ಬಾಲಕರು ಮಾಡ್ತಿರ್ತಾರೆ. ಹೀಗಿದು ಆನಂದ ಮತ್ತು ಆನಂದದ ಅಭಿವ್ಯಕ್ತಿಯಾದ ಕ್ರಿಯೆಗಳ ನಡುವಿನ ಸಂಬಂಧ. ಯಾವುದೇ ದೃಷ್ಟಾಂತವನ್ನು ಕೊಟ್ಟರು ಭಗವಂತನ ಬಗ್ಗೆ ಅದು ಪೂರ್ಣವಾಗಿ ಹೇಳಿದಂತಾಗೋದಿಲ್ಲ. ಮತ್ತು ದೃಷ್ಟಾಂತ ಕೊಡದೇನೆ ನೀವು ಯಾವುದೇ ವಾಕ್ಯವನ್ನು ಪ್ರಯೋಗ ಮಾಡಿದರು, ವೇದ, ಮಹಾಭಾರತ, ಮೂಲ ರಾಮಾಯಣ, ಭಾಗವತದಂಥ ಅತಿ ಶ್ರೇಷ್ಠ ಶಾಸ್ತ್ರಗಳು, ಪಂಚರಾತ್ರ, ಬ್ರಹ್ಮತರ್ಕದಲ್ಲಿ ಅನೇಕ ಯುಕ್ತಿಗಳನ್ನು ಹೇಳಿದ್ದಾರೆ ಅಂತ ನಾವು ಕೇಳ್ತೀವಿ. ಅಂಥ ಯುಕ್ತಿಗಳ ಮೂಲಕವಾಗಿ ಹೇಳಿದ್ರು, ನಮ್ಮಲ್ಲಿ ಎಷ್ಟೇ ದೊಡ್ಡ ವಿದ್ವಾಂಸರಾದವರು ಅದನ್ನು ಎಷ್ಟೇ ಎಫೆಕ್ಟಿವ್ಲಿ, ಇಂಪ್ರೆಸಿವ್ಲಿ ಅದನ್ನು ನಿರೂಪಿಸಿದ್ರು, ಭಗವತ್ ತತ್ವ ಅಂತನ್ನೋದು, ಭಗವತ್ ತತ್ವದ ಸ್ವಭಾವವೇ ಅದು ಅಪ್ರಾಕೃತ ಮತ್ತು ಅತೀಂದ್ರಿಯ ಆದ್ದರಿಂದ ಪೂರ್ಣವಾಗಿ ನಮ್ಮ ಗ್ರಹಿಕೆಗೆ ಬರೋದಿಲ್ಲ. ಇಷ್ಟೆಲ್ಲ ದೃಷ್ಟಾಂತಗಳು ಕೊಟ್ಟ ಮೇಲೂ ಕೂಡ ಅದನ್ನು ನೋಡಿದಾಗಲೇ, ನಾವು ಅದನ್ನು ಸಾಕ್ಷಾತ್ಕರಿಸ್ಕೊಂಡಾಗಲೇ ಅದರದ್ದು ಪೂರ್ಣ ಸ್ಪಷ್ಟತೆ ನಮಗೆ ಸಿಗೋದು ಸಾಧ್ಯ. ಈಗ ಬೇರೆ ಮಾರ್ಗ ಇಲ್ಲ, ಆದ್ದರಿಂದ ಶಬ್ದಗಳ ಮೂಲಕ ಅದನ್ನು ಹೇಳುವ ಪ್ರಯತ್ನ ಮಾಡ್ತಿದ್ದೇವೆ ಅಷ್ಟೆ. ಶಾಸ್ತ್ರಯೋನಿ ಸೂತ್ರೇಣಾಪಿ ತತ್ರ ಶಾಸ್ತ್ರಯೋನಿತ್ವ ಪ್ರಸಾದಕಾನಾಂ ಅಧಿಕರಣಾನಾಂ ಅಸ್ತೇವ ಸಂಗತಿ. ಶಾಸ್ತ್ರಯೋನಿ ಅನ್ನೋ ಶಬ್ದದಿಂದ ಭಗವಂತ ಶಾಸ್ತ್ರ ಪ್ರತಿಪಾದ್ಯ ಅಂತ ಸಮರ್ಥನೆ ಮಾಡಿದ್ದಾರೆ. ಆ ಸೂತ್ರದಿಂದ ಉಳಿದ ಸೂತ್ರಗಳಿಗೆ, ಉಳಿದ ಅಧಿಕರಣಗಳಿಗೆ ಹೇಗೆ ಸಂಗತಿ ಅಂದರೆ, ಶಾಸ್ತ್ರಯೋನಿತ್ವವನ್ನೇ ಸಾಧನೆ ಮಾಡುವ ಅನೇಕ ಅಧಿಕರಣಗಳು. ಈಗ ಆನಂದಮಯ ಅನ್ನೋ ಶಬ್ದ ತೈತ್ರಿಯ ಉಪನಿಷತ್ನಲ್ಲಿ ಬಂದಿದೆ. ಇನ್ಯಾವುದು ಆಕಾಶ ಅನ್ನೋ ಶಬ್ದ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದಿರ್ತದೆ. ಇವೆಲ್ಲ ಶಾಸ್ತ್ರಗಳೇ. ಒಂದು ಋಗ್ವೇದ, ಒಂದು ಯಜುರ್ವೇದ, ಒಂದು ಸಾಮ, ಒಂದು ಅಥರ್ವವೇದ,
ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಉಪನಿಷತ್ತುಗಳು, ಭಾರತ, ಭಾಗವತ ಎಲ್ಲ ಶಾಸ್ತ್ರಗಳೇ. ಅಲ್ಲಲ್ಲಿ ಬಂದಿರುವ ಶಬ್ದಗಳನ್ನು ಹೇಗೆ ಸಮನ್ವಯ ಮಾಡಿ ತೋರಿಸಿದ್ದಾರೆ ಅನ್ನು ಮಾಡಿ ತೋರಿಸಿದರೆ ಶಾಸ್ತ್ರಯೋನಿತ್ವವನ್ನೇ ಮತ್ತೆ ಹೇಳಿದಂಗಾಯ್ತು. ಹೀಗೆ ಶಾಸ್ತ್ರಯೋನಿತ್ವವನ್ನೇ ಬೇರೆ ಬೇರೆ ರೀತಿಯಿಂದ ಮಾಡಿದಂತೆ ಆಗ್ತದೆ. ಸಮಸ್ತೇನ ಅಧ್ಯಾಯನ ಸಮನ್ವಯ ಭಕ್ತಿ, ಸಮಸ್ತ ಅಧ್ಯಾಯದಿಂದಲೂ ಒಟ್ಟಾರೆ ಸಮನ್ವಯವನ್ನು ಹೀಗೆ ಪ್ರತಿಪಾದನೆ ಮಾಡ್ತಾರೆ ಅಂತ ಅದರ ಅರ್ಥ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.